ಓಂ ನಿಸತೆ ಏತ ಗಣಪತೆ ಗಣೇಶತ್ವಾಮಾಗುರ್ವಿಪ್ರಾಥಮಂಗವೇದಾಂ ಗರುತೆ ತತ್ರೇಯತೆ ಕಿಂಚನಾರೇ ಮಹಾಮರ್ಕಂ ಮಾಧವಂ ಚಿತ್ರವರ್ಚಾಂ ತದ್ವಿಷ್ಣೋ ಪರಮಂ ಪರಂ ತದಾ ಪಶ್ಯಂತ ವೆಂಕಟನಾಥ ಮಂಗಳಾರತಿಯನ್ನು ಎಲ್ಲರಿಗೂ ಕೊಡಪ್ಪ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಪರಾಯ ಚ ಸರ್ವಾರಿಷ್ಟನಿವಾಸಾಯ ನಿಂಬಕಂ ದಳಭಕ್ಷಣಂ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಪರಾಯ ಚ ಸರ್ವಾರಿಷ್ಟವಿನಾಶಾಯ ನಿಂಬಕಂ ದಳಭಕ್ಷಣಂ. ಪರಬ್ರಹ್ಮನಾದ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಎಲ್ಲರೂ ಕೂಡ ಬೇವು ಮತ್ತು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡೋಣ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟನಿವಾಸಾಯ ನಿಂಬಕಂ ದಳಭಕ್ಷಣಂ. ಎಲ್ಲರೂ ಸೇವನೆ ಮಾಡಿ. ಯುಗದ ಆದಿಯನ್ನು ಯುಗಾದಿ ಹಬ್ಬ ಅಂತ ಕರೀತಾರೆ. ಹಾಗಾಗಿ ನಮ್ಮ ಸನಾತನವಾದ ಧರ್ಮದಲ್ಲಿ 60 ಸಂವತ್ಸರಗಳು, 27 ನಕ್ಷತ್ರಗಳು, ಅನೇಕ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳು, ಸಂವತ್ಸರ ಅಧಿಪತಿ, ಸೇನಾಧಿಪತಿ, ಮೇಘಾಧಿಪತಿ, ಅರ್ಘಾಧಿಪತಿಗಳನ್ನು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು ಮತ್ತು ಬೇವು ಬೆಲ್ಲ ತಿನ್ನುವುದರ ಸಂಕೇತವಾಗಿ ಸುಖೇ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯ ಜಯ ಅಂತ ಹೇಳ್ತಾರೆ. ತಿಥೇಶ್ಚ ಶ್ರೇಯವಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾದ್ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ. ತಿಥಿ ವಾರ ನಕ್ಷತ್ರ ಯೋಗ ಕರಣಗಳನ್ನು ಚಿಂತನೆ ಮಾಡುವ ಪಂಚಾಂಗ ಶ್ರವಣವನ್ನು ಮಾಡೋಣ ಬನ್ನಿ. ತಿಥೇಶ್ಚ ಶ್ರೇಯವಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾದ್ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಅಂತ ಹೇಳಿ ಕರೀತಾರೆ. ಪಂಚಾಂಗ ಶ್ರವಣದಿಂದ ಗಂಗಾ ಸ್ನಾನ ಮಾಡಿದಂತಹ ಫಲ ಪ್ರಾಪ್ತಿಯಾಗುತ್ತದೆ. ಇನ್ನು ಯಾವ ಕರ್ಮದಿಂದಲೂ ಕೂಡ ಇಷ್ಟು ಪುಣ್ಯ ಲಭಿಸೋದಿಲ್ಲ. ಹಾಗಾಗಿ ಪಂಚಾಂಗ ಶ್ರವಣ ಮಾಡೋಣ. ಈ ಪಂಚಾಂಗದಲ್ಲಿ 60 ಸಂವತ್ಸರಗಳು, ಅಯನಗಳು, 30 ತಿಥಿಗಳು, ತಿಥಿ ಪೌರ್ಣಿಮಾ ಅಮಾವಾಸ್ಯವರೆಗೆ 32 ದಿವಸಗಳ ದೇವತೆಗಳು, 12 ರಾಶಿಗಳು, ಎಲ್ಲ ದೇವತೆಗಳ ಅಭಿಮಾನಿಗಳು, ಅರ್ಘಾಧಿಪತಿ, ಮೇಘಾಧಿಪತಿ, ಸಂವತ್ಸರ ನಾಯಕ, ಉಪನಾಯಕರುಗಳು, ಪಶುನಾಯಕರು ಎಲ್ಲರ ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು. ಬ್ರಹ್ಮನು ಜೀವಿಯ ಆಯುಷ್ಯವನ್ನು, ಸಂಪತ್ತನ್ನು, ಯಶಸ್ಸು ಎಲ್ಲವನ್ನೂ ಕೂಡ ಬ್ರಹ್ಮ ಗರ್ಭದೊಳಗೆ ಇರುವಾಗಲೇ ಅದನ್ನು ನಿಯೋಜನೆ ಮಾಡಿರ್ತಾನೆ. ಆಯಾ ಕರ್ಮಗಳನ್ನು ಆಯಾ ಕಾಲಕ್ಕೆ ಅವರವರು ಅನುಭವಿಸಲೇಬೇಕು. ಈಗ ರಾಶಿ ಭವಿಷ್ಯ ನೋಡೋಣವೇ? ಆಚಾರ್ಯರೇ, ಈ ಮನೆ ಯಜಮಾನಿ ನಮ್ಮ ಅತ್ತಿಗೆ. ಮೊದಲು ಅವರಿಂದನೇ ಪ್ರಾರಂಭ ಮಾಡಿ. ಆಗಲಿ.